ಆಗಬೇಕು. ಆತ ಇರುತ್ತಿದ್ರೆ ನಿನಗಿಂತ ಪರಿಸ್ಥಿತಿ ಬಂದೊದಗುತ್ತದೆ. ಖಂಡಿತ ಅಸಾಧ್ಯ ಮಗನೇ. ಕೊನೆಗೂ ನಮ್ಮ ಪಾಲಿಗೆ ಆ ಮುಕ್ಕಣನ ಕರುಣೆ ಇಲ್ಲದೇ ಹೋಯಿತು. ನಾನು ಅಳುತ್ತಾ ಇದ್ದೆ. ಇದು ಅರಣ್ಯ ರೋದನ ಆದಿತ್ತು ಬಿಟ್ರೆ ಮತ್ತೆ ಕೇಳುವವರು ಯಾರಿದ್ದಾರೆ? ಏನು ಮಾಡ್ಲಿ ಮಗನೇ? ಪರಿಪರೆಯ ದುಃಖಿಸುವ ಕರುಣೆಯನ್ನು ಈಕ್ಷಿಸುತ್ತ ಅಚ್ಚರಿಯುವ ಕ್ಷಣ ಪ್ರೀತಿಯಂತಾದಾಗ ಐಡಿಂಗಿಗೆ ಯುವನಾಯನುತ ಹರ ಹರ ಯುವನಾಯನುತ ಬಂಗನಗಿ ಪದದಲ್ಲಿ ಮಧುರ ವಚನದಿ ಕರಸಿ ಜಾಂಬಕಿಯೊಡನೆ ನುಡಿದನು ಹೊಡವಿಪಾಗ್ರಣಿ ರಣಕ್ಷೇತ್ರದಲ್ಲಿ ಮುನ್ನಡೆಯಲಿ ವೀರಾವೇಶದಿಂದ ಹೋರಾಡಿ ಬೆಳಕು ನುಡಿಯುವಂತ ಈ ಸಿಂಹ ಕಿಶೋರನ ಮೈ ಮೇಲೆ ಆ ಮಾತೆ ಪ್ರಲಾಪಿಸುತ್ತಿರುವುದನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡೆ. ಅವರಾಡುತ್ತಿರುವಂತಹ ಮಾತುಗಳನ್ನ ಕೆಲವಷ್ಟು ಸ್ಪಷ್ಟವಾಗಿ ಕೇಳಿಸಿಕೊಂಡೆ. ಅವರಾಡುವ ಮಾತು, ಅವರ ಆರ್ಥ ಧ್ವನಿ ಇವುಗಳನ್ನೆಲ್ಲ ಕೇಳಿದಾಗ ಇವರ್ಯಾರೋ ನಮ್ಮ ಸಮೀಪ ಬಂಧುಗಳಿರಬಹುದೇ ಅಂತ ನನ್ನ ಅಂತರಾತ್ಮ ಸಾರುತ್ತಾ ಇದೆ. ಇವರ ಬಗ್ಗೆ ಎಲ್ಲೆಲ್ಲದ ಅನುಕಂಪವೇ ನನ್ನ ಹೃದಯದಲ್ಲಿ ಮೂಡ್ತಾ ಇದೆ. ಹಾಗಿದ್ರೆ ಇವರು ಯಾರಾಗಿರ್ಬಹುದು? ನನ್ನಷ್ಟಕ್ಕೆ ನಾನು ಯೋಚಿಸುವುದಲ್ಲ, ಅವರಲ್ಲೇ ಕೇಳಬೇಕಾಗಿದೆ. ಅಮ್ಮ ಯಾರವ್ವ ತಾಯೇ ನೀ ಯಾರವ್ವ ಯಾರವ್ವ ತಾಯೇ ನೀ ಸುರರೋ ಮಾನವರೋ ರಂಗರ ಶೂರನೀತ ಸುರರೋ ಮಾನವರೋ ರಂಗರ ಶೂರ ಅಮ್ಮ ಭೀತಿ ಪಡಬೇಡಿ. ಈ ಯುವಕರು ಮೈದಾನದಿದ್ದು ನೀವು ಓಡಿಸುವುದನ್ನು ಕಂಡಾಗ ನನಗಾಕೋ ಅನುಕಂಪಯ ಮೂಡ್ತಾ ಇದೆ. ಅಮ್ಮ ನೀವು ಯಾರು? ಸುರರು, ನರರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರಗಳ ಎಚ್ಚರಗಳಲ್ಲಿ ಯಾರು ಆಗಿರಬಹುದೇ? ಈ ಯುವಕರಿಗೂ ನಿಮಗಿರುವ ಸಂಬಂಧಗಳೇನು? ಈ ಪ್ರದೇಶಕ್ಕೆ ನಿಮ್ಮಂಥವ್ರು ಬರಬಾರದಾಗಿತ್ತು. ಒಂದು ಈ ರೀತಿ ರೋಧಿಸ್ತಾ ಇದ್ದೀರಲ್ಲ ಅಮ್ಮ. ಅಷ್ಟೇ ಅಲ್ಲ, ರೋಧಿಸುವಾಗ ನೀವು ಆಡುತ್ತಿರುವ ಮಾತುಗಳಾದರೂ ಸಾಮಾನ್ಯವೇ ತಾಯಿ? ಆ ದ್ವಾರಾವತಿಯಲ್ಲಿರುವಂತಹ ಶ್ರೀಕೃಷ್ಣ ಬಲರಾಮಾದಿಯರು ಪರಿವಾರವನ್ನು ನೆನಪಿಸಿಕೊಳ್ತಾ ಇದ್ದೀರಲ್ಲ ಅಮ್ಮ. ಆ ಶ್ರೀಕೃಷ್ಣ ಯಾರು? ನಿಮಗೂ ಅವನಿಗಿರುವ ಸಂಬಂಧಗಳೇನು? ಆ ಬಲರಾಮನೇರಮ್ಮ, ನಿಮಗೂ ಅವನಿಗಿರುವ ಬಂಧುತ್ವ ಏನು? ಅಷ್ಟೇ ಅಲ್ಲ, ಆ ಧರ್ಮರಾಜನನ್ನ ನೆನಪಿಸಿಕೊಳ್ಳುತ್ತಾ ಇದ್ದೀರಿ. ಅವರಿಗೂ ನಿಮಗಿರುವ ಸಂಬಂಧಗಳು ಏನಮ್ಮ? ಆ ಭೀಮಸೇನನ್ನ ನೆನಪಿಸಿಕೊಳ್ತಾ ಇದ್ದೀರಲ್ಲ, ಅವರು ಯಾರು? ನಿಮಗೂ ಅವರಿಗಿರುವ ಸಂಬಂಧಗಳೇನು? ನಕುಲ ಸಹದೇವರನ್ನು ನೆನಪಿಸಿಕೊಳ್ಳುತ್ತಾ ಇದ್ದೀರಿ, ಪಾರ್ಥದೇವರನ್ನ ನೆನಪಿಸಿಕೊಳ್ಳುತ್ತಾ ಇದ್ದೀರಿ ಅಮ್ಮ. ಅವರಿಗೂ ನಿಮಗಿರುವಂತಹ ಸಂಬಂಧಗಳೇನಮ್ಮ? ಅಷ್ಟೇ ಅಲ್ಲ, ಆ ಕುಂತಿದೇವಿ ದ್ರೌಪದಾದೇವಿಯವರನ್ನ ನೆನಪಿಸಿಕೊಳ್ತಾ ಇದ್ದೀರಲ್ಲ, ಆ ಪವಿತ್ರ ಜಾತೆಯರು ಅಥವಾ ಮಾತೆಯರಿಗೆ ನಿಮಗೂ ಇರುವ ಸಂಬಂಧಗಳೇನಮ್ಮ? ಅಮ್ಮ ಹೇಳಿ ಅಮ್ಮ, ನನ್ನಲ್ಲಿ ವಂಚಿಸಬೇಡಿ. ಕೊನೆಯದಾಗಿ ನೀವು ಆಡ್ತಾ ಇದ್ದೀರಲ್ಲ, ಇಂತಹ ಪರಿಸ್ಥಿತಿ ಸಂಘಟಿಸುವ ಸಂದರ್ಭದಲ್ಲಿ ಘಟೋತ್ಕಜನಿರುತ್ತಿದ್ದರೆ ಹೀಗಾಗ್ತಿರ್ತಾ ಇದ್ದೀರಲ್ಲ ಅಮ್ಮ. ಆ ಘಟೋತ್ಕಜನ ಯಾರು? ಅವನಿಗೂ ನಿಮಗಿರುವ ಸಂಬಂಧಗಳೇನು ಅಮ್ಮ? ಹೇಳಿ ಅಮ್ಮ, ಹೇಳಿ. ನಂಬಲಾರೇನು ಕೇಳು ನಂಬಲಾರೇನು ಕೇಳು, ದಾನವರು ಎಂಬವರು ಕಪಟಿಗಳು, ದಾನವರೆಂಬವರು ಕಪಟಿಗಳು. ಮತ್ತಿ ಕುಂಬಿನಿಯೊಳದ ಏನ ಬೇಳಲಿ ಸಂಭ್ರಮಗಳ ಈ ಬಾಲಕನ ಮುಂಭಾಗದೊಳಗೆ ಕಣ್ಣೀರನ್ನ ಸೇರಿಸುತ್ತಾ ಇದ್ದೆ. ಒಡನೆ ಇಲ್ಲಿಗೆ ಧಾವಿಸಿದವ ನೀನು ಪರಿಪರಿಯಾಗಿ ನನ್ನ ಪರಿಚಯವನ್ನ ಕೇಳಬೇಕು ಮುಂದಾಗ್ತಾ ಇದ್ದೀಯ. ಹೇಳಲಾರೇನಪ್ಪ. ಎಷ್ಟೇ ನೀರು
ನನ್ನ ಪರಿಚಯವನ್ನ ಕೇಳಿದ್ರು ನಾನು ಹೇಳುವುದಿಲ್ಲ. ಯಾಕೆ ಗೊತ್ತೇ? ಯಾಕೆ? ನಿನ್ನನ್ನ ಗಂಡಾಗ ತಿಳಿದುಕೊಂಡೆ. ನೀನು ಅರುವ ದಾನವ. ಸತ್ಯ. ಈ ದಾನವರೆಂಬುವರು ಅತಿ ಕಪಟಿಗರು ಈ ಕುಂಬಿನಿಯಲ್ಲಿ. ಅಂತ ನೀನು ಏನು ಮಾಡ್ತೀಯ ಹೇಳುವುದಕ್ಕೆ ಅಸಾಧ್ಯ. ಕಪಟಿಗಳು ಅಂತ ಆಕ್ಷೇಪಿಸ್ತಾ ಇದ್ದೀರಲ್ಲ, ನಮ್ಮಂತವರಿಂದ ಏನಾದ್ರು ಅನ್ಯಾಯ ಗೊತ್ತಿದೆಯೇ ನಿಮ್ಮಂತವ್ರು? ಹಿಂದೆ ನಡ್ತ ದೊಡ್ಡಪ್ಪ ಯಾವುದು? ಹಿಂದದ ರಣಿಗೆಗಳು ಪಿರಾವಣ ಹಿಂದದ ರಣಿಗೆಗಳು ರಾವಣ ಬಂದು ಯತಿವೇಶದಲ್ಲಿ ಮೈಮರದಿಂದು ವದನೆಯ ವೈದುಗಿಲ್ಲದೆ ಕುಂದದೀಗ ದಾನವರು ಕಪಟಿಗರು ಎನ್ನುವುದಕ್ಕೆ ಒಂದೇ ಒಂದು ದಾಳಿಯನ್ನು ನಾನು ಕೊಡ್ತೇನಂತೆ. ಈ ಹಿಂದೆ ನಡೆದಂತ ಘಟನೆಯನ್ನು ನೆನಪಿಸಿಕೊಂತೆ. ಯಾವುದು? ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಅಷ್ಟದರ್ಶಿ ಸೀತಾಮಾತೆಯವನ ಪ್ರದೇಶದಲ್ಲಿ ಇರುವಾಗ ಗಣಕಲಂಕೆ ಒಡೆಯನಾದಂತಹ ರಾವಣೇಶ್ವರ ಎತ್ತಿಯ ರೂಪವನ್ನ ತಾಳಿ ತಂದು ಮೋಸಗೊಳಿಸಿದ ಆ ಸೀತೆಯನ್ನ ಅಪಹರಿಸಿಕೊಂಡು ಹೋದ. ನೋಡು, ನೀನು ಕೆಟ್ಟವನು ಒಳ್ಳೆಯವನು ಹೇಳುವುದಕ್ಕೆ ಅಸಾಧ್ಯ. ಆದ್ರಿಂದ ನನ್ನ ಪರಿಚಯ ನಿನಗೆ ಯಾಕೆ ಹೇಳು? ಎಷ್ಟೇ ಪ್ರಯತ್ನಿಸಿದ್ರು ನಾನು ಹೇಳುವುದಿಲ್ಲ. ಕೇಳಬೇಡ. ರಾವಣೇಶ್ವರನನ್ನು ಆಕ್ಷೇಪಿಸುವುದರ ಜೊತೆಗೆ ಅಮ್ಮ, ಕೆಲವರಷ್ಟೇ ಮಂದಿ ರೂಢಿಗಳು ಕಪಟಿಗಳಿರಬಹುದು, ಆದರೆ ಎಲ್ಲವನ್ನ ಆಸಾರಿಗೆ ಸೇರಿಸುವುದಕ್ಕೆ ಅಸಾಧ್ಯ. ರಾವಣೇಶ್ವರನೇ ಇರಲಿ, ವೇದಾಧ್ಯಯನವನ್ನ ಮಾಡಿದ, 14 ಲಾಸರ ಮೇಲೆ ಪ್ರಭುತ್ವವನ್ನ ಸಾಧಿಸಿದ, ಅಷ್ಟದಿಕ್ಪಾಲಕರನ್ನೇ ಮನೆಯಾಳಾಗಿ ಮಾಡಿಕೊಂಡಂತ ರಾವಣ ಈ ರೀತಿಯಾಗಿ ವರ್ತಿಸಲು ಅಂದರೆ ಕಾರಣವೂ ಇದೆ. ಶ್ರೀಹರಿಯ ಚರಿತೆಯನ್ನು ಕೇಳಿಕೊಳ್ಳಿದವರು ರಾವಣನು ಯಾಕೆ ಹಾಗೆ ವರ್ತಿಸಲಿಲ್ಲ, ಮೋಕ್ಷಕ್ಕಾಗಿಯಾಗಿ ಹಾಗೆ ಮಾಡಿವೆ ಎನ್ನುವುದನ್ನು ಗ್ರಹಿಸಿಕೊಳ್ಳುವವರಿದ್ದಾರೆ. ನಾನು ಮತ್ತೆ ಪುಷ್ಟೀಕರಿಸುವುದಕ್ಕೆ ಹೋಗುವುದಿಲ್ಲ. ಒಂದು ಕಾಲವಲ್ಲೇ ವರಬಲಾನ್ವಿತರಾಗಿ ಬೆಳೆದಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೇ ಲೋಕಕಂಟಕರಾಗಿ ಅವರಿಸಿದರು. ಅವರ ವಂಶದಲ್ಲೇ ಹುಟ್ಟಿಕೊಂಡಂತಹ ಪ್ರಹ್ಲಾದ ಭಕ್ತ ಪ್ರಹ್ಲಾದನೆನ್ನಿಸಿಕೊಂಡ ಹುಲಿ ಚಕ್ರವರ್ತಿ ಎನ್ನಿಸಿಕೊಂಡ ಇನ್ನನೇಕ ಮಂದಿ ದಾನವರು ಸಾತ್ವಿಕರಾಗಿ ಶ್ರೀಹರಿಯ ಸುಭಕ್ತರಾಗಿ ಬದುಕಿದ ಉದಾಹರಣೆ ಇದೆ. ಆದ್ದರಿಂದ ನನ್ನಿಂದ ಖಂಡಿತವಾಗಿ ನಿಮ್ಮ ಪಾಲಿಗೆ ಅನ್ಯಾಯ ಆಗ್ಲಿಕ್ಕಿಲ್ಲ. ನೀನು ಯಾರಂತ ಹೇಳಿ ಅಮ್ಮ. ಅವರೆಲ್ಲ ಕೆಟ್ಟವರು ಒಳ್ಳೆಯವರು ಅದು ಬೇಕಾದ ವಿಷಯ ಅಲ್ಲ. ಈಗ ಅಂದ್ರೆ ನೀನು ಒಳ್ಳೆಯವನು ಕೆಟ್ಟವನು ಅನ್ನೋದಕ್ಕೇನು ಸಾಕ್ಷಿ ಉಂಟು? ಇಲ್ಲ ಸಾಕ್ಷಿ ನಂಬಿಕೊಳ್ಳ ಇನ್ನು ದಾವತಿ ಪಡದೆ ಕೇಳ್ತವರೇ, ಸಾಕ್ಷಿ ನಂಬಿಕೊಳ್ಳ ಇನ್ನು ದಾವತಿ ಪಡದೆ ಕೇಳ್ತವರೇ, ದಾವತಿ ಪಡದೆ ಕೇಳ್ತವರೇ. ಯಾವ್ಯಾವ ಕಾಲಕ್ಕೆ ನೀನಾಗುವುದು, ಯಾವ್ಯಾವ ಕಾಲಕ್ಕೆ ನೀನಾಗುವುದು, ಭೂವಲಯದಳು ತಿಳಿದವರ್ಯಾರು. ಯಾವ್ಯಾವ ಕಾಲಕ್ಕೆ ನೀನಾಗುವುದು, ಭೂವಲಯದಲ್ಲಿ ತಿಳಿದವರ್ಯಾರು. ಕೃಷ್ಣನಲ್ಲಿ ಬಂದಿಷ್ಟವನುರುಹಲು ಕಷ್ಟವನುಳಿದು ಕರುಣಾದೀನ. ಮರೆಯಬೇಡಿ, ನಾನು ಸಹ ಪರಮೇಶ್ವರನ್ನ ಆರಾಧಿಸುವಂತಹ ಸದ್ಭಕ್ತ ಪರಮೇಶ್ವರನ ಆಣೆಯಾಗಿ ಇಂದು ನಿಮ್ಮನ್ನು ಹೇಳಿಕೊಳ್ತಾ ಇದ್ದೇನೆ. ನಿಮ್ಮ ಮೇಲೆ ದ್ವೇಷವನ್ನ ತೊರೆಯುತ್ತಾ ಇದ್ದೇನೆ. ನಿಮ್ಮ ಮೇಲೆ, ಈ ಮಗುವಿನ ಮೇಲೆ ಸಾಕ್ಷಿಯಾಗಿ ಪ್ರಮಾಣವನ್ನ ಮಾಡುತ್ತಾ ಇದ್ದೇನೆ. ಹೇಳಿ ಅಮ್ಮ, ಖಳರಾಯ ಕೇಳಯ್ಯ ಕಳಿಪಾತ ನರಸಿ ನಳಿನಾಕ್ಷ ನಮುಜ ಮಂಗಲವತಿಯಾದ ನಳಿನಾಕ್ಷ ನಮುಜ ಮಂಗಲವತಿಯಾದ ಸೌಭದ್ರೆ